ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ನಿರಾಕರಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕನ್ನಡ ನಾಡು ನುಡಿ ಗಡಿ ಹಿತಾಸಕ್ತಿ ವಿರುದ್ಧ ನಿಲುವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ವತಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಗಡಿ ವಿವಾದಕ್ಕೆ ಮಹಾಜನ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿ ಅಂಗೀಕರಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯ 20ಕ್ಕೂ ಅಧಿಕ ಕನ್ನಡ ಸಂಘಟನೆಗಳು ಕಳೆದ ಮಾರ್ಚ್ 26ರಿಂದ ಹೋರಾಟ ನಡೆಸಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 2005ರ ಅಕ್ಟೋಬರ್ 27ರಂದು ಬೆಳಗಾವಿ ಪಾಲಿಕೆಯಲ್ಲಿ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂದು ಸುಪ್ರೀಂ ಕೋರ್ಟ್ ಅನ್ನು ಕೋರುವ ಗೊತ್ತುವಳಿಯನ್ನು ಅಂಗೀಕರಿಸಲಾಗಿದೆ. ಈ ಗೊತ್ತುವಳಿಯನ್ನು ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದಿರುವ ಗಡಿ ವಿವಾದದ ಪ್ರಕರಣದಲ್ಲಿ ಪೂರಕ ದಾಖಲೆಯನ್ನ ಬಳಸಿಕೊಂಡಿದೆ. ಅದರಲ್ಲಿ ಏನು ಮಾಡಿದರು, ಸುಪ್ರೀಂ ಕೋರ್ಟ್ ಸೇರಿಸ್ಬಿಟ್ಟು ಅವಾಗಿಂದ ಅನೇಕ ಸಲ ಚರ್ಚೆ ಆಗುತ್ತೆ. ಇದು ಏನಾಯ್ತು, ಸುಪ್ರೀಂ ಕೋರ್ಟ್ನಾಗ ಅನೇಕ ಸಲ ಅಲ್ಲಿ ಸಂಖ್ಯೆ ಅವ್ರ ಎಮ್ಮೆ ಸಂಖ್ಯೆ ಕೇವಲ 3, ನಮ್ಮದು 10 ಕಾಂಗ್ರೆಸ್, 35 BJP, 10 ಪಕ್ಷೇತರಿದ್ದಾಗ ಇದು ಒಂದು ಸುವರ್ಣ ಕಾಲ ಅಂದರೆ ನಾವು ಭಾಷೆಯಲ್ಲಿ ಅದಕ್ಕೆ ಮಾರ್ಚ್ 26ರಿಂದ ನಾವು ಹೋರಾಟ 20 ಸಂಘಟನೆ ಅವ್ರು ಸತತ ಮಾಡ್ಕೊಂಡು ಬಂದರು. 2 ಮೀಟಿಂಗ್ ಅವ್ರು ಮಿಸ್ ಮಾಡಿದರು. ಒಂದು ಏಪ್ರಿಲ್ 18, ಮೇ 13 ದೊಡ್ಡ ಪ್ರಮಾಣ ಪ್ರತಿಭಟನೆ ಆದರೂ ಸಹಿತ ಸುಪ್ರೀಂ ಕೋರ್ಟ್ನ ಕೇಸ್ ಐತಿ ಮಾಡಕ್ಕೆ ಹೋಗೋದು ಅಂತ ಹೇಳಿ ಹೋಮ ಅವರು ಅನೇಕ ಸಲ ಹೇಳಿದರು. ಕಡೆಗೆ ಮೋಹನ್ ಕಾತರ್ಕಿ ಅವರಿಂದ ಲಿಖಿತವಾಗಿ ನಾವು ಒಂದು ಒಪಿನಿಯನ್ ತರಿಸಿದ್ವಿ ದಿಲ್ಲಿಯಿಂದ. ಯಾಕಂದ್ರೆ ನಮ್ಮ ವಿಧಾನಮಂಡಲದೊಳಗೆ ಅನೇಕ ಸಲ ನಿರ್ಣಯ ಪಾಸ್ ಗಡಿಯವಾದ ಮಹಾಜನ ವರದಿ ಅಂತಿಮ ಮಾತ್ರ 106 ಸಲ BJP ಇದ್ದಾಗ ಆಗೈತಿ, ಕಾಂಗ್ರೆಸ್ ಇದ್ದಾಗ ಆಗೈತಿ. ಮತ್ತು ಅದಕ್ಕೇನು ನಿರ್ಣಯ ಪಾಸ್ ಮಾಡಲಿಕ್ಕೆ ಯಾವುದೇ ಕಾನೂನು ತೊಡಕಿಲ್ಲ ಅಂತೇಳಿ ಮೋಹನ್ ಕಾತರ್ಕಿ ಅವರು ಲಿಖಿತವಾಗಿ ದಿಲ್ಲಿ ಹೆಸರು ನಿನ್ನೆ ರಾತ್ರಿ ಮತ್ತೆ ಮಾತಾಡಿದ್ರು. ಇದು ಹಠಮಾರಿತನ ಧೋರಣೆ ಎಲ್ಲಿವರೆಗೆ ಹೋಗಿತ್ತಂದ್ರೆ ಅವರು ನಾವು ಮಾಡೋದು ಸರ್ಕಾರಕ್ಕೆ ನಾವು ಬರಿತೀವಿ, UD ಸೆಕ್ರೆಟರಿ ಬರಿತೀವಿ, ಅವ್ರ ಒಪಿನಿಯನ್ ಕೇಳ್ತೀವಿ ಅಂತ ಒಂದು ನಿರ್ಣಯ ಪಾಸ್ ಮಾಡಿದರು ಮೇ 15. ಇದು ಪೊಲಿಟಿಕಲ್ ಇಶ್ಯೂ, ಇದು ಯಾವುದೋ ಒಂದು ಟೆಂಡರ್ ಸ್ಕೀಮ್ ಅಲ್ಲ. UD ಸೆಕ್ರೆಟರಿ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಇವರು ಒಪ್ಪಿಗೆ ಕೊಡಬೇಕು. ಅದಕ್ಕಾಗಿ 55 ಮಂದಿ BJP ಇರಲಿ, ಕಾಂಗ್ರೆಸ್ ಇರಲಿ, ನಮ್ಮ ಕನ್ನಡಿಗರೇ ಕರ್ನಾಟಕ ಪರವಾಗಿರುವ. ಆದ್ದರಿಂದ ಈಗೇನೇ ಎಲ್ಲಿವರೆಗೆ ಹೋಗ್ತಿದ್ರೆ 75 ದಿವಸ ಆಯ್ತು ನಾವು ಚಳವಳಿ ನಡೆಸಿ ಒಂದು ಲೈನ್ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ, ಅದರಿಂದ ಏನು ಆಕಾಶವನ್ನು ಹರಿದುಬಿಡೋದಿಲ್ಲ. ಆದರೆ ಏನು 2005ರೊಳಗೆ ಏನು ತಪ್ಪಾಗೈತಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿಲ್ಲ. ಇವತ್ತು ಬೆಳಿಗ್ಗೆನೂ ನಾಗನೂರು ಅವ್ರ ಮನೆ ಮೀಟಿಂಗ್ ಆಯಿತು, ಅವರು ಸ್ಪಷ್ಟ ಹೇಳಿದರು. ವಿಕೆಟ್ ಸಾಕೋಳು ಕೇಳೋದನ್ನ ಫೋನ್ ಮಾಡಿದ್ರು, ಅವರು ಸ್ಪಷ್ಟ ಹೇಳಿದರು. ಅದಕ್ಕೆ ಇದು ಕೊನೆ ಅಸ್ತ್ರ ಅಂದ್ರೆ ಮತ್ತು ನಾವು ಪ್ರಾದೇಶಿಕ ಆಯುಕ್ತರಿಗೆ ದಿವಸ ಒಂದು ಮೆಮೊರಂಡಮ್ ಕೊಡತ್ತೀವಿ. ಜೂನ್ 1ರಿಂದ ಅವ್ರಿಗೆ ನಾವು ಹೇಳಿದ್ವಿ, ನಾವು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ರಿ. ಯಾಕಂದ್ರೆ ಕಾರ್ಪೊರೇಷನ್ ವಿಷಯದೊಳಗೆ ಪ್ರಾದೇಶಿಕ ಆಯುಕ್ತರ ಪಾತ್ರ ಯಾವಾಗಲೂ ದೊಡ್ಡದಿರ್ತೈತಿ. ಅದಕ್ಕೆ ನಾವು ವರದಿ ತರಿಸ್ಕೊಂಬತ್ತೀನಿ. ಕೊನೆಯ ಅಸ್ತ್ರ ಸರ್ಕಾರ ಇದನ್ನು ಕ್ರಮ ತೊಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ನಾಳೆ ನಾವು ಇದನ್ನು ತೊಗೊಂಡು ನಿರ್ಣಯ ಪಾಸ್ ಮಾಡಿ ನಾವೇನು ಕಿಶೆ ಇಟ್ಕೊಂಡು ಹೋಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ಗೆ ನಾವು ಕರ್ನಾಟಕ ಪರವಾಗಿ ಏನು ಅಡ್ವೊಕೇಟ್ ಆ್ಯಂಡ್ ರೆಕಾರ್ಡ್ ನಿಶಾಂತ್ ಪಾಟೀಲ್ ಮನೆ ನೇಮಿಸಿದ್ವಿ. 2-3 ಒಂದು ತಿಂಗಳು 20ನೇ ಬರ್ತದೆ. ಈ ದಾಖಲೆ ಆದರೆ ಕರ್ನಾಟಕ ಪರವಾಗಿ ಒಂದು ದಾಖಲೆ. ಈ ಹಿನ್ನೆಲೆಯಲ್ಲಿ ಸದ್ಯ ಕನ್ನಡಿಗರ ಬಹುಮತ ಹೊಂದಿರುವ ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕೆಂದು ಕಳೆದ 75 ದಿನಗಳಿಂದ ಹೋರಾಟ ನಡೆಸಿದರೂ ಪಾಲಿಕೆಯಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಮನವಿಯಲ್ಲಿ ಕಳವಳ ವ್ಯಕ್ತಪಡಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास. Amarcon में खुशियाँ हैं पास. Amarcon. Amarcon collection, खड़े बाजार, बेलगाम.